ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಮಾಜಿ ಸಿಎಂಗೆ CBI ಬಗ್ಗೆ ಎದೆಯಲ್ಲಿ ಢವ ಢವ ಅಂತ ಅವಲಕ್ಕಿ ಕುಟ್ದಂಗೆ ಅಂತ ಇದ್ರೆ ಸಿಎಂ ನಾಡಿಗೆ ಒಳ್ಳೇದಾಗ್ಲಿ ಅಂತ ನಾಡ ದೇವತೆಗೆ ಪೂಜೆ ಸಲ್ಲಿಸಿದ್ರು. ನಿನಗೆ ಗೊತ್ತಾಡಿ ಯಾರ್ ಗೊತ್ತಾ ನಿನಗೆ? ಎಡ್ಡಿಜಿ ಫುಲ್ ಟೆನ್ಷನ್ ಅಲ್ಲಿದ್ರು ಕಾಂತ, ಫುಲ್ ಟೆನ್ಷನ್ ಅಲ್ಲಿದ್ರು. ಏನ್ ಮಾಡೋದು ಹೇಳು ಕಾಂತ? ಎಡ್ಡಿಜಿ ಪ್ರಕರಣನ CBIಗೆ ವಹಿಸಿದ್ರೆ ಎಡ್ಡಿಜಿ ಖೇಲ್ ಖತಮ್ ಆಗುತ್ತೆ. ಸಪೋಸ್ ಮಿಸ್ ಆದ್ರೆ ಮತ್ತೆ ಫೀನಿಕ್ಸ್ ಬರ್ಡ್ ತರ ಎದ್ದು ಬರ್ತಾರೆ ಕಾಂತ. ನಮ್ಮ ಎಡ್ಡಿಜಿ ಮತ್ತೆ ಫೀನಿಕ್ಸ್ ತರ ಎದ್ದು ಬರ್ತಾರೆ. ಓಕೆ, ಮುಂದೆ ಏನಾಗುತ್ತೆ ಅಂತ ನೋಡೋಣ. ಇವಾಗ ಒನ್ಸ್ ಅಗೈನ್ ನಮ್ಮ ವಾಟಾಳ್ ನಾಗಣ್ಣ ಹಾಲಾಗಿ ಹೊಡಿತಾ ರೋಡ್ಗೆ ಇಳಿದಿದ್ದಾರಂತೆ. ಅದೇನಂತ ವಿಚಾರಿಸ್ಕೊಂಡ್ ಬರೋಣ. ನಡಿ ಕಾಂತ ನಡಿ, ಹತ್ತು ನನ್ನ ಸಾರೋಟ್ ಗಾಡಿನ ಬೇಗ ಹಾತೆ. ಓಹೋ, ಇವತ್ತು ನಮ್ ನಾಗಣ್ಣ ಒಂದ್ ಸರಿ ರೋಡ್ ಇಳಿದಾರಲ್ರಪ್ಪ. ಓಕೆ, ಅವ್ರ ಏನ್ ಹೇಳ್ತಾರಂತ ಹೇಳೋದಕ್ಕಿಂತ ಮುಂಚೆ ಒಂದ್ಸಾರಿ ಹೊಡ್ರಿ ಹಾಲಿಗಿ. ಕಾಯಕವೇ ಕೈಲಾಸ, ಇದು ಮಾರ್ನಿಂಗ್ ಅಭ್ಯಾಸ. ನಗಣ್ಣ, ನಿಮಗೆ ಇವತ್ತು ಒಂದು ಕ್ವಶನ್ ಕೇಳ್ತೀನಿ. ಟಿಪ್ಪು ಸುಲ್ತಾನ್ ಯಾರು? ಟಿಪ್ಪು ಸುಲ್ತಾನ್ ಈ ದೇಶದ ಮಹಾವೀರ. ರೈಟ್ ಆನ್ಸರ್. ಮೈಸೂರಿನ ಹುಲಿ. ಎಕ್ಸಾಕ್ಟ್ಲಿ. ಅಂದಾಗೆ ಅವರು ಈ ದೇಶಕ್ಕಾಗಿ ಏನ್ ಮಾಡಿದ್ರು? ಈ ದೇಶಕ್ಕಾಗಿ ತನ್ನ 2 ಮಕ್ಕಳನ್ನ ಒತ್ತೆ ಇಟ್ಟು ದೇಶದ ಉಳಿವಿಗಾಗಿ ಹೋರಾಟ ಮಾಡಿದಂತ ಮಹಾನ್ ವ್ಯಕ್ತಿ ಟಿಪ್ಪು ಸುಲ್ತಾನ್. ವಾವ್, ವಾಟ್ ಎ ಜನರೇಟರ್ ನಾಲೆಜ್. ಇದೆಲ್ಲ ಓಕೆ, ಇವಾಗ ಯಾಕೆ ಟಿಪ್ಪು ಸುಲ್ತಾನ್ ನಿಮಗೆ ನೆನಪಿಗೆ ಬಂದ್ರು? ಟಿಪ್ಪು ಸುಲ್ತಾನ್ ಜನ್ಮ ದಿನಾಚರಣೆಗೆ ಕರ್ನಾಟಕ ಸರ್ಕಾರ ಏನ್ ಮಾಡ್ಬೇಕು? ರಜವನ್ನ ಘೋಷಣೆ ಮಾಡಬೇಕು. ಹೌದಾ? ಮತ್ತ ಬರೀ ಕರ್ನಾಟಕ ಸರ್ಕಾರ ಒಂದೇ ಅಲ್ಲ, ಮತ್ತ ಭಾರತ ಸರ್ಕಾರ ಮತ್ತ ಅಮೆರಿಕನು ಮಾಡ್ಬೇಕ ನಿಮ್ಗ ರಜವನ್ನ ಘೋಷಣೆ ಮಾಡಬೇಕು. ಓ, ಓನ್ಲಿ ಭಾರತ ಸರ್ಕಾರನ? ಓಕೆ, ಮತ್ತೇನ್ ಮಾಡ್ಬೇಕು? ಡೆಲ್ಲಿಯ ಪಾರ್ಲಿಮೆಂಟ್ ಮುಂದೆ ಟಿಪ್ಪು ಸುಲ್ತಾನ್ ಪ್ರತಿಮೆ ಬರಬೇಕು. ಓ, ಹಂಗ? ಮತ್ತೆಲ್ಲಿರ್ಬೇಕು? ವಿಧಾನಸೌಧ ಮುಂದೆ ಟಿಪ್ಪು ಸುಲ್ತಾನ್ ಪ್ರತಿಮೆ ಬರಬೇಕು. ಏ ನಗಣ, ಅಲ್ಲಿ ಮೆಟ್ರೋ ಬರ್ತಿದೆ, ಅಲ್ಲಿ ಹೆಂಗ್ರಿ ಬರ್ಬೇಕು? ಸುಮ್ಮನೆ ಹುಚ್ಚರಂಗ್ ಮಾತಾಡಕ್ ಹೋಗ್ಬೇಡ್ರಿ. ಹೋಗ್ಲಿ, ಮುಂದಕ್ಕೆ ಹೇಳ್ರಿ. ಇವಾಗ ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ರಾಜಧಾನಿ ಅದ್ಭುತವಾಗಿ ವೈಭವವಾಗಿ ಮೆರಿತಕ್ಕಂತ ನಾಡಾಗಬೇಕು. ಹೌದೌದು, ಆಗ್ಲೇ ಆಗಿತ್ತದು. ಅದೇ ರೀತಿ ರಂಗನಾಥ ಸ್ವಾಮಿಯ ದೇವಸ್ಥಾನ ವೈಭವವಾಗಿ ಇಡೀ ವಿಶ್ವವೇ ಕಾಣುವ ರೀತಿಯಲ್ಲಿ ಕಾಣಬೇಕಾಗಿದೆ. ವಿಷಯ ಮತ್ತೆ ಯಾಕೆ ಡೈವರ್ಟ್ ಮಾಡಿದ್ರಿ ನೀವು? ಇಷ್ಟೊತ್ತನ ಟಿಪ್ಪು ಸುಲ್ತಾನ್ ಅಂತ ಹೇಳ್ಕೊಂಡ್ ಬಂದ್ರಿ, ಮತ್ತೀಗ ರಂಗನಾಥ ಸ್ವಾಮಿ ಅಂತ ಹೇಳ್ತಿರಲ್ಲ. ಸರಿ ಹೋಗ್ಲಿ, ಆ ದೃಷ್ಟಿಯಿಂದ ಇವಾಗ ನೀವೇನ್ ಮಾಡ್ತೀರಿ? ಆ ದೃಷ್ಟಿಯಿಂದ ಟಿಪ್ಪು ಸುಲ್ತಾನ್ ಆದರ್ಶಕ್ಕಾಗಿ ಟಿಪ್ಪು ಸುಲ್ತಾನ್ ಸಮಗ್ರವಾಗಿ ಅವರ ಇತಿಹಾಸ ಪಠ್ಯಪುಸ್ತಕದಲ್ಲಿ ಬರಬೇಕು. ಈ ದೃಷ್ಟಿಯಿಂದ ಟಿಪ್ಪು ಸುಲ್ತಾನ್ ಸ್ಮರಣೆಯ ಅಂಗವಾಗಿ ವಿನೂತನವಾಗಿ ಇವತ್ತು ಸಾರೋಟ್ನಲ್ಲಿ ಟಿಪ್ಪು ಸುಲ್ತಾನ್ ಜ್ಯೋತಿಯನ್ನ ಮೆರವಣಿಗೆ ಮಾಡುವ ಮೂಲಕ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ, ಸಮಗ್ರವಾಗಿ ಮೈಸೂರಿನ ಹುಲಿಗೆ ಸಂಪೂರ್ಣ ಗೌರವವನ್ನ ನೀಡ್ತಾ ಇದ್ದೇವೆ ಕನ್ನಡ ಚಳವಳಿ ಪಕ್ಷ. ನಗಣ್ಣ ಹೋಗಲ್ರಪ್ಪ, ಇವಾಗ ಟಿಪ್ಪು ಸುಲ್ತಾನ್ ಮ್ಯಾಟರ್ ಬಿಟ್ಟಾಕ್ರಿ. ಕಳೆದ 3 ದಿನದಿಂದ ಸಾರ್ವಜನಿಕ ಶೌಚಾಲಯದ ಬಗ್ಗೆ ಹೋರಾಟ ಮಾಡ್ತಾನೆ ಇದ್ದೀರಿ. ಅದು ಯಾರಿಗಾರ ಅರ್ಥ ಆಯ್ತನ್ರಿ? ಇದು ಯಾರಿಗೂ ಅರ್ಥ ಆಗಿಲ್ಲ. ಮತ್ತೆ ಹೆಂಗ್ರಿ ಮುಂದ? ಹೋಗ್ಲಿ, ಯಾರ್ಯಾರಿಗೆ ಅರ್ಥ ಆಗ್ಲಿಲ್ಲ ಹೇಳ್ರಿ ನೋಡೋಣ. ಶಾಸಕರಿಗೆ ಅರ್ಥ ಆಗಿಲ್ಲ, ಕರೆಕ್ಟ್. ಮಂತ್ರಿಗಳಿಗೆ ಅರ್ಥ ಆಗಿಲ್ಲ, ಕರೆಕ್ಟ್. ಮುಖ್ಯಮಂತ್ರಿಗೆ ಅರ್ಥ ಆಗಿಲ್ಲ, ಕರೆಕ್ಟ್. ರಾಜ್ಯಪಾಲರಿಗೆ ಅರ್ಥ ಆಗಿಲ್ಲ. ಮತ್ ನೋಡ್ರಪ್ಪ, ನೀವು ನೋಡಿದ್ರ ಶೌಚಾಲಯ ಬೇಕೇ ಬೇಕು ಅಂತ ಹಲಗೆ ಹೊಡೆದು ಸ್ಟ್ರೈಕ್ ಮಾಡಿದ್ರು ಯಾರಿಗೆ ಅರ್ಥ ಆಗ್ಲಿಲ್ಲ. ಅದಕ್ಕ ಇವಾಗ ಯಾರ್ಯಾರಿಗೆ ಏನೇನು ಕೇಳ್ತೀರಿ ನೀವು? ಎಲ್ಲಿ ಉಚ್ಚೆ ಉಯ್ಬೇಕು, ಉಚ್ಚೆಯನ್ನು ಎಲ್ಲಿ ಉಯ್ಬೇಕು? ಹೌದ್ ಹೌದ್. ಮುಖ್ಯಮಂತ್ರಿಗಳೇ, ಓಕೆ. ರಾಜ್ಯಪಾಲರೇ, ಎಕ್ಸಾಕ್ಟ್ಲಿ. ಮುಖ್ಯ ನ್ಯಾಯಾಧೀಶರೇ, ವೈ ನಾಟ್? ಸಚಿವರೇ, ಶಾಸಕರೇ, ನಿಮಗೆ ಕೇಳ್ತಾ ಇದ್ದೀನಿ, ಎಲ್ಲಿ ಉಚ್ಚೆ ಒಯ್ಬೇಕು ಹೇಳಿ ನೀವು. ಓಕೆರಪ್ಪ, ಅವ್ರಿಗೆಲ್ಲ ಒಂದಿನ ಟೈಮ್ ಕೊಡೋಣ. ಇವಾಗ ಫೈನಲಿ ನಿಮ್ಮ ಮುಂದಿನ ಪ್ಲಾನ್ ಏನು? ನಿಮಗೆ ನಿಜಕ್ಕೂ ಪ್ರಾಮಾಣಿಕತೆ ಇದ್ರೆ, ಮಾನವೀಯತೆ ಇದ್ರೆ ಎಲ್ಲಿ ಉಚ್ಚೆ ಉಯ್ಬೇಕು ಇದನ್ನು ತಿಳಿಸಿ. ಶೌಚಾಲಯಕ್ಕಾಗಿ, ಉಚ್ಚೆ ಉಯ್ಯ ಸ್ಥಳಕ್ಕಾಗಿ ವಾಟಾಳ್ ನಾಗರಾಜ್ ವಿನೂತನವಾಗಿ ನಿತ್ಯ ಹೋರಾಟ ಆರಂಭ ಇದ್ದೇ ಇದೆ, ಮಾಡ್ತೇವೆ. ಓ ಹಂಗ? ಮತ್ತೆ ಆಗ್ತಾಡ? ಫೈನಲಿ ಹೊಡ್ರಿ ಹಾಲಿಗಿ. ನೋಡ್ದ್ಯಾ ಮ್ಯಾನ್, ನೋಡ್ದ್ಯಾ ನಮ್ಮ ವಾಟಾಳ್ ಅಣ್ಣ ಹೆಂಗೆ ರೆಸ್ಟ್ ಇಲ್ಲದೆ ಬಿಸಿಲಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಟಾಪಿ, ಬ್ಲ್ಯಾಕ್ ಕನ್ನಡಕ ಹಾಕೊಂಡು. ಓಕೆ, ಮೇ ಬಿ ನಮ್ಮ ನಾಗಣ್ಣಂಗಿರೋ ಕಾಳಜಿ ಬೇರೆಯವ್ರಿಗಿದ್ದಿದ್ರೆ
ನಮ್ಮ ಸ್ಟೇಟು ಇಡೀ ಇಂಡಿಯಾದಲ್ಲೇ ನಂಬರ್ 1 ಆಗಿಬಿಟ್ಟಿರೋದು ಕಾಂತ. ಏನಂತ್ಯಾನೇನ ನಂಬರ್ 1 ಆಗಿಬಿಟ್ಟಿರೋದು ನಮ್ಮ ಸ್ಟೇಟ್. ಓಕೆ, ಇವಾಗ ನಮಗೆ ಟೈಮ್ ಆಯ್ತು, ಬಾ ಬೇಗ ನೀನು. ಇದೇ ನನ್ನ ಸಾರೋಟ್ ಹತ್ಕೊಂಡೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ರಂಗನಾಥ ಸ್ವಾಮಿಗೆ ಅಡ್ಡ ಬಿದ್ದು ಗೋಪಾಲಣ್ಣನ ಹೋಟೆಲ್ನಲ್ಲಿ ರೋಸ್ಟ್ ಚಪಾತಿ ಬೆಂಡೆಕಾಯಿ ಪಲ್ಯ ತಿನ್ಕೊಂಬರೋಣ. ಸಖತ್ತಾಗಿರುತ್ತೆ ಕಾಂಬಿನೇಷನ್. ನಡಿ ಕಾಂತ ನಡೆ, ಹತ್ತು ಸಾರೋಟ್ ಬೇಗ ನೀನು.